ಪುತ್ತೂರು ಸರ್ಕಾರಿ ಕಾಲೇಜಿನ ವ್ಯವಸ್ಥೆಯನ್ನು ನೋಡಿದಾಗ ಅವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಅಯ್ಯಯ್ಯೋ ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. MLA ನೆನೆ ಫುಲ್ ಗರಂ ಆಗಿರೋ ನನ್ನ ಗಮನಕ್ಕೆ ತಂದ್ರೇನ್ರಿ ಅಂತ. ಇವತ್ತು ಅಲ್ಲಿಗೆ ಹೋಗಿ ರಿಪಬ್ಲಿಕ್ ಕನ್ನಡ ರಿಪೋರ್ಟಿಂಗ್ ಮಾಡಿದೆ, ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಪುತ್ತೂರಿನ ಸರ್ಕಾರಿ ಕಾಲೇಜಿನ ವ್ಯವಸ್ಥೆ ಸರಿ ಮಾಡಿ, ತರಗತಿ ತುಂಬ ಧೂಳು, ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಸಮಸ್ಯೆ. ಆ ಧೂಳಿನ ವಿರುದ್ಧ ರಸ್ತೆಗಿಳಿದು ಕಾಲೇಜು ಹುಡುಗಿಯರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿದ್ರು. ಸಮಸ್ಯೆ ಸರಿಪಡಿಸುವಂತೆ ಕೇಳಿದ್ರೆ ಶಾಸಕರಿಗೆ ಕೋಪ ಬರ್ತಾರೆ. ವಿದ್ಯಾರ್ಥಿನಿಯರಿಂದ ದಿಢೀರ್ ಪ್ರತಿಭಟನೆ ಕೂಡ ನಡೆಯುತ್ತೆ. ರಸ್ತೆ ಬಂದ್ ಮಾಡಿ ಕೊಠಡಿಗಳು ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾರೆ. ಇವತ್ತೋ ನಾಳೆನೋ ರೀತಿಯಲ್ಲಿ ಇದೆ, ಅದು ಬೀಳುವ ಸ್ಥಿತಿಯಲ್ಲಿದೆ. ನಿನ್ನೆ ವಿಜುವಲ್ಸ್ ತೋರಿಸ್ತೀವಿ ನಿಮಗೆ ಬೇಕಾದ್ರೆ. ಶಾಸಕರು ಹೋಗ್ತಾರೆ ನೋಡಿ, ನಿನ್ನೆ ದೃಶ್ಯಾವಳಿ ಇದು. ಅವರು ವೆಲ್ಫೇರ್ ಆಫೀಸರ್ ಅಂತೆ. ನೀವು ನನಗೆ ಇನ್ಫಾರ್ಮ್ ಮಾಡಿದ್ರೇನ್ರಿ ಅಂತ ಕೇಳ್ತಾ ಇದ್ರು ಶಾಸಕರು. ಡೋಂಟ್ ಟಾಕ್ ಅಂತ ಬೇರೆ ಬೈತಾರೆ. ಆಯ್ತು, ನಿಮಗೆ ಅಲ್ಲಿ ಆ ಸ್ಕೂಲಲ್ಲಿ ಅಷ್ಟು ಜನ ಮಕ್ಕಳು ಯಾವ ಕಟ್ಟಡದಲ್ಲಿ ಓದ್ತಿದ್ದಾರೆ ಅನ್ನೋದು ಗೊತ್ತಿದ್ಯಾ? ಇದು ಗೊತ್ತಿಲ್ಲ. ಅದನ್ನೇನು ಹೇಳ್ಬೇಕಾ? ನಿಮ್ಗೆ ಗಮನಕ್ಕೆ ತರಬೇಕಾ? ಗಮನಕ್ಕೆ ತಂದ್ರೆ ನನಗೆ ನೀವು ಮಾಡೋದು ಕೆಲಸ, ಇಲ್ಲಾಂದ್ರೆ ಮಾಡಲ್ವಾ? ನಿಮ್ಮ ಕ್ಷೇತ್ರ ಅಲ್ವಾ ಅಶೋಕ್ ರೈ ಅವರೇ? ಪ್ರಿನ್ಸಿಪಲ್ ಯಾಕೆ ಉತ್ತರ ಕೊಡ್ಲಿಲ್ಲ? ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳಿದ್ರು ಪ್ರಿನ್ಸಿಪಲ್. ಇದೇ MLA ಅಶೋಕ್ ರೈಗೆ. ಇಲ್ಲಿ ರಾಜಕೀಯ ಮಾಡ್ತಿದಾರ? ಅಲ್ಲಿ ಯಾರಾದ್ರು ಶಾಲಾ ಮಕ್ಕಳು ಕುತ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ನಿಮ್ಗೆ ಹೇಳೋದು ರಾಜಕೀಯ ಮಾಡಬೇಡಿ ಇಲ್ಲಿ ಅಂತೇಳಿ. ಆ ಮಕ್ಕಳಿಗೆ ಏನ್ ಗೊತ್ತಿದೆ ರಾಜಕೀಯ? ಇವತ್ತು ಮಾತಾಡಿದಾರೆ ಪ್ರಿನ್ಸಿಪಾಲ್, ನೋಡಿಬೇಕಾ? ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರಾ? ಡೋಂಟ್ ಟಾಕ್. ಇವತ್ತು ಬೆಳಿಗ್ಗೆ ಬಿಡಿ. ನೀವು ಅಷ್ಟು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ರೆ ನೀವು ನನ್ನ ಹತ್ರ ಬಂದು ಹೇಳ್ಬೇಕಿತ್ತು. ಹೇಳಿದ್ರ? ನೀವು ಪ್ರತಿದಿನ ನಾವು ಸ್ಟೂಡೆಂಟ್ಸ್ ಅನ್ನು ಹಾಸ್ಪಿಟಲ್ ಕಳಿಸ್ತಾ ಇದ್ದೇವೆ. ಅಲ್ಲ, ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರ? ಏನ್ ಮಾತಾಡ್ತಾ ಇದ್ರೆ ನೀವು ನನ್ನ ಹತ್ರ ಇನ್ಫಾರ್ಮ್ ಮಾಡಿದ್ರ ಅಂತ ಕೇಳಿದ್ರು. ಐ ಆಮ್ ಆಸ್ಕಿಂಗ್ ಯು ವೆದರ್ ಯು ಇನ್ಫಾರ್ಮ್ ಮೀ. ಯಾವುದು ವೆದರ್ ಯು ಇನ್ಫಾರ್ಮ್ ಮೀ? ನೀವು ಕೊಡ್ಲಿಲ್ವಾ? ಕೊಡ್ಲಿಲ್ವಾ? ಸ್ಟೂಡೆಂಟ್ಸ್ ನೋಡಿ, ಇವತ್ತು ಆ ಸ್ಟೂಡೆಂಟ್ಸ್ ಹೇಳಿದ್ದಾರೆ. ವಾಟ್ ಆರ್ ಯು ಟಾಕಿಂಗ್? ಐ ಸೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಿಳಾ ಕಾಲೇಜಿನಲ್ಲಿ ಅವ್ಯವಸ್ಥೆಯನ್ನು ಖಂಡಿಸಿ ನಿನ್ನೆ ವಿದ್ಯಾರ್ಥಿನಿಯರು ರಸ್ತೆ ತಡೆದು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಈ ವೇಳೆ ಆ ಒಂದು ಸ್ಥಳಕ್ಕೆ ಬಂದಂಥ ಶಾಸಕರು ಉಪನ್ಯಾಸಕರಿಗೆ ಬೈಯುವ ಮೂಲಕ ಒಂದು ರೀತಿಯಲ್ಲಿ ಹೈಡ್ರಾಮವೇ ಕ್ರಿಯೇಟ್ ಆಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಆ ಪುತ್ತೂರಿನವರು ಈ ಒಂದು ಕಾಲೇಜಿನ ಅವ್ಯವಸ್ಥೆಯ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆ ಆ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ, ಅವ್ರ ಜೊತೆನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿನ್ನೆ ಏನಾಯಿತು ಆ್ಯಕ್ಚುಲಿ ಘಟನೆ ಅಂತ? ನಿನ್ನೆ ವಿದ್ಯಾರ್ಥಿಗಳು ಅಂದರೆ ಕಟ್ಟಡದ ಕುರಿತು ಎಸ್ಪೆಷಲಿ ಅಂದರೆ ಕಟ್ಟಡ ಆಗಬೇಕಿತ್ತು. ಕಾಲೇಜು ಶುರುವಾಗಿ 12 ವರ್ಷ ಆಗಿದೆ, ಈಗಾಗಲೇ ಆಗಬೇಕಿತ್ತು. ಮತ್ತು ಹೊಸ ಕಟ್ಟಡ ಹ್ಯಾಂಡ್ ಓವರ್ ಆಗುವಂಥ ಡೇಟು ಕೂಡ ಬಾರಾಗಿತ್ತು. ಸೊ ಅದರಿಂದ ನಮಗೆ ಕಟ್ಟಡ ಬೇಕು ಅಂತೇಳಿ ಕೇಳಿಕೊಂಡು ವಿದ್ಯಾರ್ಥಿಗಳು MLA ಹತ್ರ ಅಂದರೆ ಮನವಿಯನ್ನು ಕೊಡಲಿಕ್ಕೆ ನಿನ್ನೆ ತಯಾರಿ ನಡೆಸಿದರು. ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅಂದರೆ ವಿದ್ಯಾರ್ಥಿನಿಯರು ಹೇಳ್ತಿರುವಂಥದ್ದು ಆ ಪಕ್ಕದಲ್ಲಿ ಡಯಾಲಿಸ್ ಕಟ್ಟಡ ಆಗ್ತಾಯಿದೆ, ಅದರ ಧೂಳು ಹೊರ ಬರ್ತಾ ಇದೆ ಅನ್ನುವಂಥ. ಅದು ಬಿಟ್ಟು ಅದರ ಜೊತೆಗೆ ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅಂದರೆ ಮುಖ್ಯವಾಗಿ ಇದು ಹಳೆ ಕಟ್ಟಡ, ತುಂಬ ಹಳೆಯದೊಂದು 150 ವರ್ಷ ಆಗಿರ್ಬೋದು ಏನೋ. ಇಲ್ಲಿ ತುಂಬ ಸಮಸ್ಯೆಗಳಿವೆ. ಅಂದರೆ ಇಲ್ಲಿ ಸೋರುವ ಸಮಸ್ಯೆ ಇದೆ. ಮಳೆ ಬಂದರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮತ್ತು ಸಾಕಷ್ಟು ಸ್ಥಳಾವಕಾಶ ಇಲ್ಲ, ಕೊಠಡಿಗಳೆಲ್ಲ ಚಿಕ್ಕದಾಗಿವೆ, ಮತ್ತು ಗಾಳಿ ಬೆಳಕು ಸರಿಯಾಗಿ ಬರ್ತಾ ಇಲ್ಲ. ಇಂತಹ ಸಮಸ್ಯೆಗಳೆಲ್ಲ ಇದೆ. ಸೊ ನಮಗೆ ಹೊಸ ಕಟ್ಟಡಕ್ಕೆ ಹೋದರೆ ಇದೆಲ್ಲ ಸಮಸ್ಯೆಗಳು ಕೂಡ ನಮಗೆ ಪರಿಹಾರ ಆಗ್ತವೆ, ಸಾಲ್ವ್ ಆಗ್ತವೆ. ಸೊ ಇಲ್ಲಿ ನಮಗೆ ಇನ್ನು 12 ವರ್ಷ ಹೇಗೂ ಇಲ್ಲಿ ನಾವು ಕಳೀತಾ ಇದ್ದೇವೆ, ದೂಡ್ತಾ ಇದ್ದೇವೆ. ಇನ್ನೂ ನಮಗೆ ಇಲ್ಲಿ ಕಂಟಿನ್ಯೂ ಆಗೋದು ತುಂಬ ಕಷ್ಟ. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಮಳೆ ಬರುವಾಗ ಇಲ್ಲಿ ಕೂತ್ಕೊಳ್ಳಿಕ್ಕೂ ಆಗಲಿಕ್ಕಿಲ್ಲ, ಬಿಲ್ಡಿಂಗ್ ಎಲ್ಲ ಇದು ಬೀಳುವಂಥ ಚಾನ್ಸಸ್ಸು ಇದೆ. ಆದ ಕಾರಣ ನಮಗೆ ಹೊಸ ಕಟ್ಟಡ ಬೇಕೇ. ಅದರ ಜೊತೆಗೆ ಇಲ್ಲಿ ಆಲ್ರೆಡಿ ಶೆಡ್ಡಿನಲ್ಲಿ ಕ್ಲಾಸ್ ಎಲ್ಲ ಆಗ್ತಾಯಿದೆ. ಅಲ್ಲಿ ಡಯಾಲಿಸಿಸ್ ಸೆಂಟರ್ ಮಾಡಲಿಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ. ಅದರ ಕಾಮಗಾರಿಯಿಂದ ಕೂಡ ನಮಗೆ ಧೂಳು ಮತ್ತು ಎಲ್ಲ ಮೆಟೀರಿಯಲ್ಸ್ ಎಲ್ಲ ತಂದು ಹಾಕಿದ್ದಾರೆ. ಅದರಿಂದಾಗಿ ನಮಗೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಕೂಡ ಸಮಸ್ಯೆ ಆಗ್ತಾಯಿದೆ. ಸೊ ಏನೇ ಇದ್ದರೂ ಈ ಕಟ್ಟಡದಲ್ಲಿ ಇನ್ನೂ ಹೆಚ್ಚು ದಿನ ಮುಂದುವರಿಯುವುದು ತುಂಬ ಕಷ್ಟ. ನಮಗೆ ಆದಷ್ಟು ಬೇಗ ಹೊಸ ಕಟ್ಟಡಕ್ಕೆ ಹೋಗಬೇಕಾದ ಅನಿವಾರ್ಯತೆ ಇದೆ. ಹಾಗೆ ಸಂಬಂಧಪಟ್ಟ ಪ್ರಾಧಿಕಾರಗಳಿಗೆ ಪತ್ರ ವ್ಯವಹಾರಗಳನ್ನು ನಾವು ನಡೆಸಿದ್ದೇವೆ. ಸೊ ಹೊಸ ಕಟ್ಟಡದ ನಿರೀಕ್ಷೆಯಲ್ಲಿ ಇದ್ದೇವೆ ನಾವು.
ಆ ಒಂದು ಡಯಾಲಿಸಿಸ್ ಕಾಮಗಾರಿ ಏನಿದೆಯಲ್ಲ ಅದು ಯಾವುದೇ ರೀತಿಯಾದಂಥ ಪ್ರಿಕಾಕ್ಷನ್ ತಗೊಂಡು ಮಾಡ್ತಾ ಇಲ್ವಾ? ಜೊತೆಗೆ ಆ ಕಾಲೇಜ್ ಅಂದರೆ ಈ ಕ್ಲಾಸ್ ಟೈಮಲ್ಲಿ ಆಗ್ತಾ ಇದೆಯಾ ಹೇಗೆ ಅಂತ? ಹೌದು, ಆದರೆ ರಜೆಯಲ್ಲಿ ಈ ಪ್ರಸ್ತಾಪ ನಮ್ಮ ಹತ್ರ ಹೇಳಿದರು ಅವರು. ಆದರೆ ನಾವು ನೆನೆಸಿದೆವು ರಜೆ ಅಂದರೆ ಮಕ್ಕಳಿಗೆ ಕ್ಲಾಸ್ ಸ್ಟಾರ್ಟ್ ಆಗಲಿಕ್ಕೆ ಮೊದಲು ಅವರು ಅದನ್ನು ಫಿನಿಷ್ ಮಾಡ್ತಾರೆ ಅಂತೇಳಿ. ಬಟ್ ಅವರು ಮಾಡಲಿಲ್ಲ. ಈಗ 10 ತಾರೀಕಿಗೆ ಕಾಲೇಜ್ ರಿಓಪನ್ ಆಗಿದೆ, ಆದರೆ ಕಾಮಗಾರಿ ನಡೀತಾ ಇದೆ. ಆದ ಕಾರಣ ಸಮಸ್ಯೆ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪುತ್ತೂರು ಸರ್ಕಾರಿ ಕಾಲೇಜಿನ ವ್ಯವಸ್ಥೆಯನ್ನು ನೋಡಿದಾಗ, ವ್ಯವಸ್ಥೆ ಅಲ್ಲ ಅವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಅಯ್ಯಯ್ಯೋ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. MLA ನೆನೆ ಫುಲ್ ಗರಂ ಆಗಿರೋ ನನ್ನ ಗಮನಕ್ಕೆ ತಂದ್ರೇನ್ರಿ ಅಂತ. ಇವತ್ತು ಅಲ್ಲಿಗೆ ಹೋಗಿ ರಿಪಬ್ಲಿಕ್ ಕನ್ನಡ ರಿಪೋರ್ಟಿಂಗ್ ಮಾಡಿದೆ, ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಪುತ್ತೂರಿನ ಸರ್ಕಾರಿ ಕಾಲೇಜಿನ ವ್ಯವಸ್ಥೆ ಸರಿ ಮಾಡಿ. ತರಗತಿ ತುಂಬ ಧೂಳು, ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಸಮಸ್ಯೆ. ಆ ಧೂಳಿನ ವಿರುದ್ಧ ರಸ್ತೆಗಳಿದ್ದು ಕಾಲೇಜು ಹುಡುಗಿಯರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿದ್ರು. ಸಮಸ್ಯೆ ಸರಿಪಡಿಸುವಂತೆ ಕೇಳಿದ್ರೆ ಶಾಸಕರಿಗೆ ಕೋಪ ಬರ್ತಾರೆ. ವಿದ್ಯಾರ್ಥಿನಿಯರಿಂದ ದಿಢೀರ್ ಪ್ರತಿಭಟನೆ ಕೂಡ ನಡೆಯುತ್ತೆ. ರಸ್ತೆ ಬಂದ್ ಮಾಡಿ ಕೊಠಡಿಗಳು ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾರೆ. ಇವತ್ತೋ ನಾಳೆನೋ ರೀತಿಯಲ್ಲಿ ಇದೆ, ಅದು ಬೀಳುವ ಸ್ಥಿತಿಯಲ್ಲಿದೆ. ನಿನ್ನೆ ವಿಜುವಲ್ಸ್ ತೋರಿಸ್ತೀವಿ ನಿಮಗೆ ಬೇಕಾದ್ರೆ. ಶಾಸಕರು ಹೋಗ್ತಾರೆ ನೋಡಿ, ನಿನ್ನೆ ದೃಶ್ಯಾವಳಿ ಇದು. ಅವರು ವೆಲ್ಫೇರ್ ಆಫೀಸರ್ ಅಂತೆ. ನೀವು ನನಗೆ ಇನ್ಫಾರ್ಮ್ ಮಾಡಿದ್ರೇನ್ರಿ ಅಂತ ಕೇಳ್ತಾ ಇದ್ರು ಶಾಸಕರು. ಡೋಂಟ್ ಟಾಕ್ ಅಂತ ಬೇರೆ ಬೈತಾರೆ. ಆಯ್ತು, ನಿಮಗೆ ಅಲ್ಲಿ ಆ ಸ್ಕೂಲಲ್ಲಿ ಅಷ್ಟು ಜನ ಮಕ್ಕಳು ಯಾವ ಕಟ್ಟಡದಲ್ಲಿ ಓದ್ತಿದ್ದಾರೆ ಅನ್ನೋದು ಗೊತ್ತಿದ್ಯಾ? ಇದು ಗೊತ್ತಿಲ್ಲ. ಅದನ್ನೇನು ಹೇಳ್ಬೇಕಾ? ನಿಮ್ಗೆ ಗಮನಕ್ಕೆ ತರಬೇಕಾ? ಗಮನಕ್ಕೆ ತಂದ್ರೆ ನನಗೆ ನೀವು ಮಾಡೋದು ಕೆಲಸ, ಇಲ್ಲಾಂದ್ರೆ ಮಾಡಲ್ವಾ? ನಿಮ್ಮ ಕ್ಷೇತ್ರ ಅಲ್ವಾ ಅಶೋಕ್ ರೈ ಅವರೇ? ಪ್ರಿನ್ಸಿಪಲ್ ಯಾಕೆ ಉತ್ತರ ಕೊಡ್ಲಿಲ್ಲ? ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳಿದ್ರು ಪ್ರಿನ್ಸಿಪಲ್. ಇದೇ MLA ಅಶೋಕ್ ರೈಗೆ. ಇಲ್ಲಿ ರಾಜಕೀಯ ಮಾಡ್ತಿದಾರ? ಅಲ್ಲಿ ಯಾರಾದ್ರು ಶಾಲಾ ಮಕ್ಕಳು ಕೂತ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ನಿಮ್ಗೆ ಹೇಳೋದು ರಾಜಕೀಯ ಮಾಡಬೇಡಿ ಇಲ್ಲಿ ಅಂತೇಳಿ. ಆ ಮಕ್ಕಳಿಗೆ ಏನು ಗೊತ್ತಿದೆ ರಾಜಕೀಯ? ಇವತ್ತು ಮಾತಾಡಿದ್ರೆ ಪ್ರಿನ್ಸಿಪಾಲ್ ನೋಡಿಬೇಕಾ? ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರಾ? ಡೋಂಟ್ ಟಾಕ್. ಇವತ್ತು ಬೆಳಿಗ್ಗೆ ಬಿಡಿ. ಇವತ್ತು ಬೆಳಿಗ್ಗೆ ಈ ಮಕ್ಕಳಿಗೆ ದಮ್ಮು ಕಟ್ಟಿ You don't ಕೆಮ್ಮು talk. ಬಂದು I ನಮ್ಮ don't ಎದುರು talk, I say. ಬಂದಿದ್ದಾರೆ. I'm telling don't talk. ನೀವು ಅಷ್ಟು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ರೆ ನೀವು ನನ್ನ ಹತ್ರ ಬಂದು ಹೇಳ್ಬೇಕಿತ್ತು. ಹೇಳಿದ್ರ ನೀವು? ಪ್ರತಿದಿನ ನಾವು ಸ್ಟೂಡೆಂಟ್ಸ್ ಅನ್ನು ಹಾಸ್ಪಿಟಲ್ ಕಳಿಸ್ತಾ ಇದ್ದೇವೆ. ಅಲ್ಲ, ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರ? ಏನ್ ಮಾತಾಡ್ತಾ ಇದ್ರಿ? ನೀವು ನನ್ನ ಹತ್ರ ಇನ್ಫಾರ್ಮ್ ಮಾಡಿದ್ರ ಅಂತ ಕೇಳಿದ್ರು. ಐ ಆಮ್ ಆಸ್ಕಿಂಗ್ ಯು ವೆದರ್ ಯು ಆರ್ ಇನ್ಫಾರ್ಮ್ ಮೀ. ಯಾವುದು ವೆದರ್ ಯು ಆರ್ ಇನ್ಫಾರ್ಮ್ ಮೀ? ನೋ ಕೊಡ್ಲಿಲ್ವಾ? ಸ್ಟಾಪ್ ಇಟ್. ಕೊಡ್ಲಿಲ್ವಾ? ಸ್ಟೂಡೆಂಟ್ಸ್ ನೋಡಿ, ಇವತ್ತು ಆ ಸ್ಟೂಡೆಂಟ್ಸ್ ಹೇಳಿದ್ದಾರೆ. ವಾಟ್ ಆರ್ ಯು ಟಾಕಿಂಗ್? ಐ ಸೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಿಳಾ ಕಾಲೇಜಿನಲ್ಲಿ ಅವ್ಯವಸ್ಥೆಯನ್ನು ಖಂಡಿಸಿ ನಿನ್ನೆ ವಿದ್ಯಾರ್ಥಿನಿಯರು ರಸ್ತೆ ತಡೆದು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಈ ವೇಳೆ ಆ ಒಂದು ಸ್ಥಳಕ್ಕೆ ಬಂದಂಥ ಶಾಸಕರು ಉಪನ್ಯಾಸಕರಿಗೆ ಬೈಯುವ ಮೂಲಕ ಒಂದು ರೀತಿಯಲ್ಲಿ ಹೈಡ್ರಾಮವೇ ಕ್ರಿಯೇಟ್ ಆಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಆ ಪುತ್ತೂರಿನವರು ಈ ಒಂದು ಕಾಲೇಜಿನ ಅವ್ಯವಸ್ಥೆಯ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆ ಆ ಕಾಲೇಜಿನ